ಹಾಯ್ ಫ್ರೆಂಡ್ಸ್, ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಬಟ್ಟೆ ಶಾಪಲ್ಲಿ ಪೂಜಾ ಮತ್ತೆ ಕಿಶನ್ ಇರ್ತಾರೆ. ಪೂಜಾ ಹೇಳ್ತಾಳೆ, ಬಾ ಕಿಶನ್ ಹೋಗೋಣ, ನಾನು ನಿನ್ನನ್ನ ಕಂಪ್ಲೀಟ್ ಆಗಿ ನಂಬ್ತೀನಿ, ನೀನ್ ಕರ್ಕೊಂಡೋಗೋವರೆಗೂ ಕೂಡ ನಾನು ಯಾಕೆ ಏನು ಎಲ್ಲಿಗೆ ಅಂತ ಏನು ಕೇಳೋದಿಲ್ಲ ಅಂತ ಹೇಳ್ತಾಳೆ. ಅವಾಗ ಕಿಶನ್ ಸರಿ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಕಿಶನ್ ಅಂಗಡಿಗೆ ಹೋಗಿ ಹೂನಾರ ಎತ್ಕೊಂಡ್ ಬರ್ತಾನೆ. ಕಿಶನ್ ಪೂಜನ್ಗೆ ಹೂವ ತಂದ್ಕೊಡ್ತಾನೆ. ಆಗ ಇದಷ್ಟು ಹೂ ನನ್ಗೆನ ಅಂತ ಕೇಳ್ತಾಳೆ. ಹೂ ನಿನ್ಗೆ ಅಂತ ಕಿಶನ್ ಹೇಳ್ತಾನೆ. ಅದಕ್ಕೆ ಪೂಜಾ ಹೇಳ್ತಾಳೆ, ಎಲ್ಲಾ ಹುಡುಗಿರ್ಗೂ ಚಾಕ್ಲೇಟು ರೋಸು ಅಂತ ಎಲ್ಲ ತಂದ್ಕೊಟ್ರೆ ಎಷ್ಟು ಖುಷಿ ಆಗುತ್ತೋ ನನಗೆ ಗೊತ್ತಿಲ್ಲ, ಅವ್ರು ಪ್ರೀತಿಸೋ ಹುಡುಗ ಮಲ್ಗೆ ಹೂ ತಂದ್ಕೊಟ್ರೆ ತುಂಬಾನೇ ಖುಷಿ ಆಗುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕೋದಿಕ್ ಆಗಲ್ಲ ಅಂತ ಹೇಳ್ತಾಳೆ. ಏನಿದು ಇವತ್ತು ಸೀರೆ ಹೂ ಎಲ್ಲಾ ತಂದ್ಕೊಡ್ತಿದೀಯ, ಏನ್ ವಿಷಯ ಅಂತ ಕೇಳ್ತಾಳೆ. ಏನಿಲ್ಲ ಪೂಜಾ ಅಂತ ಅವ್ನು ಹೇಳ್ತಾನೆ. ಏನೋ ಪ್ರೀತಿಯಿಂದ ನನ್ನ ಹುಡುಗಿಗೆ ಕೊಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಕೊಟ್ಟೆ ಅಂತಾನೆ. ಈ ಪ್ರೀತಿ ಈಗ ಮಾತ್ರ ಅಲ್ಲ, ಮದ್ವೆ ಆದ್ಮೇಲೆ ಕೂಡ ಹಾಗೆ ಇರ್ಬೇಕು ಅಂತ ಹೇಳ್ತಾಳೆ. ಹೌದು ಪೂಜಾ, ಇವತ್ತಿಂದ ನಮ್ಮಿಬ್ರನ್ನ ಯಾರು ಕೂಡ ದೂರ ಮಾಡೋದಿಕ್ಕಾಗಲ್ಲ, ನನ್ನ ಪ್ರೀತಿ ಹೀಗೆ ಇರುತ್ತೆ, ನಾವಿಬ್ರು ಯಾವಾಗ್ಲೂ ಜೊತೆಗೆ ಇರ್ತೀವಿ ಅಂತ ಹೇಳ್ತಾಳೆ. ಏನಿವತ್ತು ಅವಾಗ್ಲಿಂದ ಇವತ್ತಿಂದ ಅಂತ ಒತ್ತಿ ಹೇಳ್ತಿದ್ಯಾ ಅಂತ ಪೂಜಾ ಕೇಳ್ತಾಳೆ. ಹೌದು, ಇವತ್ತು ಸ್ಪೆಷಲ್ ಡೇ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ಏನ್ ಸ್ಪೆಷಲ್ ಅಂತ ಪೂಜಾ ಕೇಳ್ತಾಳೆ. ಅದಕ್ಕೆ ಇನ್ನೊಂದ್ ಸ್ವಲ್ಪ ಹೊತ್ತು ನಿನ್ಗೆ ಎಲ್ಲ ಗೊತ್ತಾಗುತ್ತೆ, ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಆದಿ ಅವನು ಲೆಟರ್ ಬರ್ದಿಟ್ಟು ಹೋಗಿರೋದನ್ನ ಎಲ್ಲಾರ್ಗೂ ಕೂಡ ಹೇಳ್ತಾನೆ. ಆಗ ಮೀನಾಕ್ಷಿ ಹೇಳ್ತಾಳೆ, ನಾವು ಮದ್ವೆಗೆ ಒಪ್ಕೊಂಡಿಲ್ಲ ಅಂತ ಅವ್ನು ಈ ರೀತಿ ಮಾಡಿದ್ನ, ಅವ್ನು ಈ ಮಟ್ಟಕ್ಕೆ ಇಳಿತಾನೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ, ಅವ್ನಿಗೊಂದು ಫೋನ್ ಮಾಡು ಅಂತಾನೆ. ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಆದಿ ಹೇಳ್ತಾನೆ. ಬೇಕು ಅಂತಾನೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಆ ಇಡಿಯಟ್ ಅಂತ ಕನ್ನಿಕಾ ಬೈತಾಳೆ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೆಯೋಕ್ ಬಿಡಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾಕ್ಷಿ ಇದ್ದಳು, ಹೌದು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಆ ಪೂಜಾ ಮನೆ ಏನಾದ್ರೂ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಅಷ್ಟೇ ಗತಿ ನಮ್ದು ಅಂತ ಹೇಳ್ತಾಳೆ. ಹಾಗೆ ಅವ್ನು ಎಲ್ಲಿಗಾಗಿದ್ದಾನೆ ಅಂತ ಗೊತ್ತಾಗ್ತಿಲ್ವಲ್ಲ, ಅವನು ನಾವು ವಾಪಸ್ ಕರ್ಕೊಂಬರೋಣ ಅಂದ್ರೆ ಅವ್ನು ಎಲ್ಲಿಗೆ ಹೋಗಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತಾರೆ, ಎಲ್ಲರೂ ಟೆನ್ಷನ್ ತಗೊಂಡಿರ್ತಾರೆ. ಆದಿ ಬಂದು ಸೆಕ್ಯೂರಿಟಿನ ಕೇಳ್ತಾನೆ, ಕಿಶನ್ ಎಲ್ಲೋದ್ರಿ ಅಂತ ನೋಡಿದ್ರ ಅಂತ. ಅದಕ್ಕೆ ನೋಡ್ದೆ ಸರ್, ಟೆಂಪಲ್ಗೆ ಹೋದ್ರು ಅಂತ ಹೇಳ್ತಾನೆ. ಯಾವ ದೇವಸ್ಥಾನ ಅಂತ ಕೇಳ್ತಾನೆ. ಎಲ್ಲಿ ಮದ್ವೆ ಆಗುತ್ತೆ ಅಂತ ಕೇಳಿದ್ರು. ಅದಕ್ಕೆ ನಾನು ಅಲ್ಲಿ ಮೇಲ್ ರೋಡ್ ಅಲ್ಲಿ ಇದೆಯಲ್ಲ ಅದರಲ್ಲಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋದ್ರು ಅಂತ ಹೇಳ್ತಾನೆ. ಸರಿ ಆಯ್ತು ಥ್ಯಾಂಕ್ಸ್ ಅಂತ ಅವ್ನು ಹೇಳ್ತಾನೆ. ಆದಿ ಮತ್ತೆ ಮನೆಯವ್ರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಷ್ಟು ಜನನು ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಭಾಗ್ಯ ಮನೇಲಿ ಭಾಗ್ಯ ಹೇಳ್ತಿರ್ತಾಳೆ, ಎಲ್ಲರೂ ಕೂಡ ಟೆನ್ಷನ್ ತಗೊಂಡಿರ್ತಾರೆ. ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಕೂತ್ಕೊಂಡ್ರೆ ಸಮಯ ಇಲ್ಲ ಭಾಗ್ಯ, ಅದಕ್ಕೆ ನಾವು ಈಗ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೊಬೇಕು. ಆದಿಗೆ ಫೋನ್ ಮಾಡಿ ಎಲ್ಲಿ ಅಂತ ಕೇಳು, ನಾವೆಲ್ಲರೂ ಹೋಗೋಣ ಅಂತ ಕುಸುಮ ಹೇಳ್ತಾಳೆ. ಆಗ ಭಾಗ್ಯ ಆದಿಗೆ ಫೋನ್ ಮಾಡ್ತಾಳೆ. ಆದಿ ಅವರೇ, ಪೂಜಾ ಮತ್ತೆ ಕಿಶನ್ ಎಲ್ಲಿಗೆ ಹೋಗಿರ ಅಂತ ಗೊತ್ತಿದ್ರೆ ಪ್ಲೀಸ್ ಹೇಳಿ ನಮ್ಗೆ ಅಂತ ಕೇಳ್ತಾಳೆ. ಅದಕ್ಕೆ ಈ ನಿಮ್ ಡ್ರಾಮಾ ಎಲ್ಲ ನನ್ನ ಹತ್ರ ನಡೆಯಲ್ಲ, ಪ್ಲೀಸ್ ಇರಿಟೇಟ್ ಮಾಡಬೇಡಿ ಅಂತ ಫೋನ್ ಇಡಕ್ ಹೋಗ್ತಾನೆ. ಪ್ಲೀಸ್ ಆದಿ ಅವರೇ, ಈ ವಿಷಯ ನಮ್ಗೆ ಏನು ಗೊತ್ತಿಲ್ಲ, ಈ ತರ ಅಂತ ವಿಷಯ ಗೊತ್ತಿದ್ರೆ ನಾನು ಪೂಜನ ಹೋಗೋದಿಕ್ಕೆ ಬಿಡ್ತಿರ್ಲಿಲ್ಲ, ಪ್ಲೀಸ್ ನಮ್ಗೆ ಯಾರಿಗೂ ವಿಷಯ ಗೊತ್ತಿಲ್ಲ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾಳೆ. ಭಾಗ್ಯ ಅವರೇ, ನಾನು ನಿಮ್ಮನ್ನ ನಂಬ್ತಿರ್ಲಿಲ್ಲ, ಆದ್ರೆ ಈ ಸಲ ನಂಬ್ತೀನಿ. ಯಾಕಂತ ಅಂದ್ರೆ ಅಲ್ಲಿಗೆ ಹೋಗಿ ನೀವು ಮದ್ವೆ ನಿಲ್ಲಿಸ್ತೀರಾ ಅನ್ನೋ ನಂಬಿಕೆ ಮೇಲೆ ನಂಬ್ತಿದ್ದೀನಿ. ಅಲ್ಲಿಗೆ ಹೋಗಿ ಮತ್ತೆ ಬೇರೆ ಡ್ರಾಮಾನ ಶುರು ಮಾಡಬೇಡಿ, ಮದ್ವೆ ನಿಲ್ಸಿ. ಆ ಕಿಶನ್ ಒಪ್ತಾ ಇದ್ರು ಕೂಡ ನೀವು ಮದ್ವೆ ಬೇಕು ಅಂತ ಹೇಳ್ತಾನೆ. ನಮ್ಮ ಮನೆಯಿಂದ ಮೈನ್ ರೋಡ್ ಅಲ್ಲಿ ಇರುವಂತಹ ದೇವಸ್ಥಾನ ಇದೆ, ಅಲ್ಲಿಗೆ ಬರ್ರಿ ಅಂತ ಹೇಳ್ತಾನೆ. ಅದಕ್ಕೆ ಮೀನಾಕ್ಷಿ ಫೋನ್ ಇಸ್ಕೊಂಡು ಹೇಳ್ತಾಳೆ, ಯಾಕೆ ಗೊತ್ತಾಯ್ತಾ, ಇವಾಗ ನಿಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ನಾವು ತರ್ಲಿಲ್ಲ ಅಂತ ಈ ತರ ಚೀಪ್ ಮೆಂಟಾಲಿಟಿ ತೋರಿಸ್ತೀರಾ ಅಂತಾನೆ ಬೇಡ ಅಂತ ಹೇಳಿದ್ದು ಅಂತ ಹೇಳ್ತಾಳೆ. ನಿಮ್ ಮನೇಲಿ ನೀವು ಸಂಸ್ಕೃತಿ ಸಂಪ್ರದಾಯನ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ ಅಲ್ವಾ, ಯಾವ ರೀತಿ ಇರ್ಬೇಕು, ಯಾವ ರೀತಿ ಬಿಹೇವ್ ಮಾಡ್ಬೇಕು ಅಂತ ಅಂತಾಳೆ. ಅಷ್ಟೊತ್ತಿಗೆ ಕುಸುಮ ಫೋನ್ ಇಟ್ಕೊಂಡ್ಬಿಟ್ಲು. ಮೀನಾಕ್ಷಿ ಅವರೇ ಸುಮ್ನಿರಿ ಅಂತ ಹೇಳ್ತಾಳೆ. ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಲ್ಲ, ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ನಿಮ್ಮ ಹತ್ರ ಪಾಠ ಕಲಿಬೇಕಾಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾಕ್ಷಿ ಇದ್ದಳು, ಸಾಕು ಸುಮ್ನೆ ಇರಿ, ನಿಮ್ ಹುಡುಗಿಗೆ ಒಂದ್ ಸ್ವಲ್ಪನಾದ್ರೂ ಸಂಸ್ಕೃತಿ ಸಂಪ್ರದಾಯ ಕಲ್ಸೇ ಇಲ್ಲ. ಒಬ್ಳು ಗಂಡ ಬಿಟ್ಟಿದ್ದಾಳೆ, ಇನ್ನೊಬ್ಳು ಓಡೋಗ್ ಮದ್ವೆ ಆಗೋದಕ್ಕೆ ರೆಡಿ ಆಗಿದ್ದಾಳೆ ಅಂತ ಹೇಳ್ತಾಳೆ. ಗಂಡ ಬಿಟ್ಟೋಳ್ ತಂಗಿಯಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡೋದಿಕ್ ಸಾಧ್ಯ ಅಂತ ಹೇಳ್ತಾಳೆ. ಹೋಗ್ಲಿ ಬಿಡಿ, ಇನ್ನೇನ್ ಮಾಡಕ್ಕಾಗುತ್ತೆ, ಹೋಗಿ ಅಂತ ಹುಡುಗಿನ ಲವ್ ಮಾಡಿದಾನೆ, ನಮ್ ಕಿಶನ್ಗೆ ಬುದ್ಧಿ ಇಲ್ಲ ಅಂತ ಫೋನ್ ಇಡ್ತಾಳೆ. ಇಲ್ಲಿ ಪೂಜಾ ಮತ್ತೆ ಕಿಶನ್ ದೇವಸ್ಥಾನಕ್ಕೆ ಬರ್ತಾರೆ. ಪೂಜಾ ಕೇಳ್ತಾಳೆ, ನಾವ್ಯಾಕೆ ಇಲ್ಲಿಗೆ ಬಂದಿದೀವಿ, ಇಲ್ಲಿ ಪೂಜೆ ಏನಾದ್ರು ಮಾಡಿಸ್ತಿದೀವಾ ಕಿಶನ್ ಅಂತ ಕೇಳ್ತಾಳೆ. ಅಲ್ಲಿಗೊಂದು ಹುಡುಗಿ ಬರ್ತಾಳೆ. ಕಿಶನ್ ಅವಳನ್ನ ಕೇಳ್ತಾಳೆ, ಎಲ್ಲ ರೆಡಿ ಇದೆಯಾ ಅಂತ. ಎಲ್ಲ ರೆಡಿ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ ಇದ್ದಳು, ಏನಿದು ಎಲ್ಲ ರೆಡಿ ಇದೆಯಾ ಅಂತ ಆಗ್ಲಿಂದ ಕೇಳ್ತಿದ್ಯಲ್ಲ ಅಂತ ಕಿಶನ್ನ ಕೇಳಿದ್ಕೆ, ನಾನು ಮದ್ವೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ, ಅದಕ್ಕೋಸ್ಕರ ಒಂದ್ ಪೂಜೆ ಮಾಡ್ಸೋಣ ಅಂತ ಪೂಜೆ ಮಾಡಿಸ್ತೀನಿ ಅಷ್ಟೇ ಅಂತ ಹೇಳ್ತಾನೆ. ಪೂಜೆ, ನಾನು ಕೊಡ್ಸಿರೋ ಸೀರೆನ ನೀನು ಹೋಗಿ ಉಟ್ಕೊಂಡ್ ಬರೋಗು ಅಂತ ಅವಳನ್ನ ಕಳಿಸ್ತಾಳೆ. ಇಲ್ಲಿ ಭಾಗ್ಯ ಮತ್ತೆ ಅವ್ರ ಮನೆಯವರೆಲ್ಲರೂ ಕಾರಲ್ಲಿ ಬರ್ತಿರ್ತಾರೆ. ಸುನಂದ ಅವ್ರ ಯಜಮಾನ್ರಿಗೆ ಫೋನ್ ಮಾಡ್ತಾಳೆ, ರೀ ನಮ್ ಪೂಜಾ ನಮ್ಮ ಮನೆ ಮರ್ಯಾದಿನ ತೆಗೆದ್ಬಿಟ್ಲು ರೀ, ಆ ಕಿಶನ್ ಜೊತೆ ಮದ್ವೆ ಆಗೋದಿಕ್ಕೆ ಅಂತ ಓಡೋಗಿದ್ದಾಳೆ ಅಂತ ಹೇಳ್ತಾಳೆ.
ನಮಗೆ ಆದಿ ಅವರು ಫೋನ್ ಮಾಡಿದ್ರು. ಅವನು ಕಿಶನ್ ಮನೆಯಲ್ಲಿ ಪತ್ರ ಬರ್ದಿಟ್ಟು ಹೋಗಿದ್ದಾನಂತೆ, ನಾನು ಪೂಜಾನು ಮದ್ವೆ ಆಗ್ತಿದೀವಿ ಅಂತ ಹೇಳಿದ್ರು ಅಂತ ಅಂತಾಳೆ. ಆಮೇಲೆ ಯಾಕೆ ಹೀಗ್ ಮಾಡ್ತಾಳೆ ಈ ಪೂಜಾ ಅಂತ ವಿಠಲ್ ಕೇಳ್ತಾನೆ. ಅದಕ್ಕೆ ಸುನಂದ ಇದ್ದಳು, ಒಬ್ಳು ಮಗಳು ಗಂಡ ಬಿಟ್ಟು ಕೂತಿದ್ದಾಳೆ ಅಂತ ಊರರೆಲ್ಲ ಆಡ್ಕೊಂತಾರೆ. ಇವಾಗ ಈ ಪೂಜಾ ಮತ್ತೆ ಕಿಶನ್ ಬೇರೆ ಹೀಗ್ ಮಾಡ್ತಿದ್ದಾರೆ, ಇವ್ರನ್ನ ಎಷ್ಟು ಆಡ್ಕೊಂತಾರೆ ಏನು, ಎಲ್ಲ ನಮ್ ಕರ್ಮ ಅಂತ ಫೋನ್ ಇಡ್ತಾಳೆ. ಆಮೇಲೆ ಕುಸುಮ ಇದ್ದಳು, ನೀವು ಸಿಟ್ಟು ಬಂದಿದೆ ಅಂತ ಗೊತ್ತು, ಹಂಗಂತ ಬಾಯಿಗೆ ಬಂದಾಗ ಮಾತಾಡ್ಬೇಡಿ, ಈ ವಿಷಯಕ್ಕೆ ಭಾಗ್ಯನ ವಿಷಯ ಯಾಕೆ ತರ್ತೀರಾ, ಗೊತ್ತಾಗಲ್ವಾ ನಿಮಗೆ ಅಂತ ಬೈತಾಳೆ. ಇಲ್ಲಿ ದೇವಸ್ಥಾನದಲ್ಲಿ ಮದ್ವೆಗೆ ಎಲ್ಲ ತಯಾರಾಗ್ತಿರುತ್ತೆ. ಪೂಜಾ ಮತ್ತೆ ಕಿಶನ್ ಇಬ್ರು ರೆಡಿಯಾಗಿ ಬರ್ತಾರೆ. ಕಿಶನ್ ಹೇಳ್ತಾನೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ಯಾ ಪೂಜಾ ಅಂತ. ಹೌದು, ಮದ್ವೆಗೆ ರೆಡಿ ಆಗ್ತಾರಲ್ಲ ಆಗ ರೆಡಿ ಆಗು ಅಂತ ಯಾಕೆ ಹೇಳ್ದೆ ಕಿಶನ್ ಅಂತ ಅವಳು ಕೇಳ್ತಾಳೆ. ಪೂಜಾ ಎಲ್ಲದನ್ನು ನೋಡಿ ಶಾಕ್ ಆಗಿರ್ತಾಳೆ. ಪುರೋಹಿತರು ಕಿಶನ್ಗೆ ಹಾರ ಹಾಕು ಅಂತ ಕೊಡ್ತಾರೆ, ಅವನ ಹಾರ ಹಾಕ್ತಾನೆ. ಆಮೇಲೆ ಅವಳು ಹಾರ ಹಾಕೋದಿಕ್ಕೆ ಅಂತ ಕೊಡ್ತಾರೆ. ಅವಳು ಶಾಕ್ ಆಗಿ ನಿಂತ್ಕೊಂಡು ನೋಡ್ತಿರ್ತಾಳೆ. ಈ ಹಾರ ಎಲ್ಲ ಯಾಕೆ ಕಿಶನ್, ನೀನು ಅವಾಗ್ಲೇ ನನಗೆ ಪೂಜೆ ಅಂತ ಹೇಳ್ದೆ ತಾನೆ ಅಂತ ಕೇಳ್ತಾಳೆ. ನಾನು ಎಲ್ರೂ ಒಪ್ಸೋದಿಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ, ಆದ್ರೆ ಯಾರು ಒಪ್ಕೊಂತಿಲ್ಲ, ಅದಕ್ಕೆ ಇವತ್ತು ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಹುಡ್ಕೋಣ ಅಂತ ಇಲ್ಲಿಗೆ ಬಂದಿದೀವಿ. ಪೂಜಾ, ನಾನು ನೀನು ಇವತ್ತು ಮದ್ವೆ ಆಗ್ತಿದೀವಿ ಅಂತ ಹೇಳ್ತಾನೆ. ಅದಕ್ಕೆ ಅವಳು ತುಂಬಾನೇ ಶಾಕ್ ಆಗಿರ್ತಾಳೆ. ಇಲ್ಲಿ ಭಾಗ್ಯ ಮನೆಯವರು ಮತ್ತೆ ಆದಿ ಮನೆಯವರು ಎಲ್ಲರ ದೇವಸ್ಥಾನಕ್ಕೆ ಬರ್ತಾರೆ. ಆಗ ಆದಿ ಹೇಳ್ತಾನೆ, ಓ ನೀವಿನ್ನು ಇವಾಗ ಬರ್ತಿದ್ದೀರಾ, ನಾನೇನೋ ಮುಂದೆ ನಿಂತು ಮದ್ವೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡೆ ಅಂತ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಆದಿಯವರು ನೀವ್ ಯಾಕೆ ಹೀಗೆ ಮಾತಾಡ್ತಿದ್ದೀರಾ, ನಮಗೂ ವಿಷಯ ಗೊತ್ತಿರಲಿಲ್ಲ, ಇವಾಗ್ಲೇ ಗೊತ್ತಾಗಿದ್ದು ಅಂತ ಹೇಳ್ತಾಳೆ. ಇಲ್ಲಿ ಪೂಜಾ, ಕಿಶನ್ ಏನ್ ಹೇಳ್ತಾ ಇದೀಯಾ, ಇದಕ್ಕಿದ್ದಾಗೆ ಮದ್ವೆ ಅಂತಂದ್ರೆ ಹೇಗೆ ಅಂತ ಕೇಳ್ತಾಳೆ. ಅದಕ್ಕೆ ಕಿಶನ್, ಸಾರಿ ಪೂಜಾ, ನನ್ನ ಹತ್ರ ಬೇರೆ ಆಪ್ಷನ್ ಇರ್ಲಿಲ್ಲ ಅಂತ ಹೇಳ್ತಾನೆ. ಬೇರೆ ಆಪ್ಷನ್ ಇಲ್ಲ ಅಂತಂದ್ರೆ ಏನ್ ಅರ್ಥ ಕಿಶನ್, ನೀನು ಇದಕ್ಕೆ ನಾ ಸೀರೆ ಎಲ್ಲ ಕೊಡ್ಸಿದ್ದು ಸರ್ಪ್ರೈಸ್ ಅಂತ ಹೇಳಿದ್ದು ಅಂತ ಹೇಳ್ತಾಳೆ. ಕಿಶನ್, ನಾನು ಈ ತರ ನಿರ್ಧಾರ ತಗೊಂತೀಯ ಅಂತ ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾಳೆ. ಮನೇಲಿ ಮದ್ವೆಗೆ ಯಾರು ಒಪ್ತಿಲ್ಲ, ನಾನು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಒಪ್ತಿಲ್ಲ, ನಾನು ಏನ್ ಮಾಡ್ಲಿ ಪೂಜಾ ಅಂತ ಕಿಶನ್ ಕೇಳ್ತಾನೆ. ಅದಕ್ಕೆ ಪೂಜಾ, ನಾವು ಕನ್ವಿನ್ಸ್ ಮಾಡ್ಲೇಬೇಕು ಕಿಶನ್ ಅಂತ ಪೂಜಾ ಹೇಳ್ತಾಳೆ. ಅದೇ ತಾನೇ ನಮ್ ರೆಸ್ಪಾನ್ಸಿಬಿಲಿಟಿ, ಈ ತರ ಓಡ್ ಬಂದ್ರೆ ಏನರ್ಥ ಹೇಳು, ನನಗ್ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಪೂಜಾ, ಇವತ್ತು ನಾವು ಮದ್ವೆ ಆಗಿಲ್ಲ ಅಂತಂದ್ರೆ ಇನ್ಯಾವತ್ತೂ ಮದ್ವೆ ಆಗೋದಿಲ್ಲ. ಅಪ್ಪ ಮತ್ತೆ ಮಹಿತಾ ಅಕ್ಕ ಮದ್ವೆಗೆ ಒಪ್ಪಿದಾರೆ ಅಷ್ಟೇ, ಇನ್ಯಾರು ನಮ್ಮ ಮದ್ವೆಗೆ ಒಪ್ತಿಲ್ಲ, ಅರ್ಥ ಮಾಡ್ಕೋ ಪೂಜಾ ಅಂತ ಕಿಶನ್ ಹೇಳ್ತಾನೆ. ಅಲ್ಲಿ ಮನೇಲಿ ಬೇರೆ ನಮ್ಮ ಅತ್ತೆ ಉಪವಾಸ ಹಿಡ್ಕೊಂಡ್ ಕೂತಿದ್ದಾರೆ, ಒಂದು ಈ ಮದ್ವೆ ನಿಲ್ಬೇಕು, ಇಲ್ಲ ನಾನು ಹೆಣ ಬೀಳ್ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ. ಅವರಿಗೆ ಹಠ ಅಂದ್ರೆ ಹಠ, ಅವರು ಸಿಕ್ಕಾಪಟ್ಟೆ ಹಠವಾದಿ, ನಾನೇನ್ ಮಾಡ್ಲಿ ಹೇಳು ಅಂತ ಹೇಳ್ತಾನೆ. ಪೂಜಾ ಕೈಯಿಂದ ಫೋರ್ಸ್ ಮಾಡಿ ಅವನ್ ಕೊರಳಿಗೆ ಹಾರ ಹಾಕಿಸ್ಕೊಂತಾನೆ. ಪೂಜಾ, ನಾವು ಇವತ್ತು ಮದ್ವೆ ಆಗ್ಬಿಟ್ರೆ ನಮ್ಮನ್ನ ಯಾರ ಕೈಯಿಂದನೂ ಬೇರೆ ಮಾಡೋದಿಕ್ ಆಗಲ್ಲ ಅಂತ ಹೇಳ್ತಾನೆ. ವಿಡಿಯೋ ಇಷ್ಟವಾದ್ರೆ ವಿಡಿಯೋನ ಲೈಕ್